ಮಗ 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 ಫೈನಲಿ ಆರ್ ಸಿ ಬಿ ಇಂಟು ದ ಫೈನಲ್ಸ್. ಸುಮಾರು ವರ್ಷ ಆದ್ಮೇಲೆ ಆರ್ ಸಿ ಬಿ ಫೈನಲ್ಸ್ ಆಡೋದನ್ನ ನೋಡ್ತಾ ಇದ್ದೀವಿ. ಮೆನ್ಸ್ನ ಇನ್ಕ್ಲೂಡ್ ಮಾಡಿ ಹೇಳ್ತಾ ಇರೋದು ಅವ್ರ ಅಜ್ಜಿ ಕಳ್ಬಿಟ್ಟೆ ಗುರು. ಇವತ್ತಿನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಆರ್ ಸಿ ಬಿ ಯಾರು ಕೂಡ ಅನ್ಕೊಂಡಿರಲಿಲ್ಲ 135ನ ಡಿಫೆಂಡ್ ಮಾಡ್ಕೊಂತಾರೆ ಆರ್ ಸಿ ಬಿ ಅಂತ. ಈ ಮ್ಯಾಚ್ ಪಕ್ಕ ಯಾರೋ ಅನ್ಕೊಂಡಿರಲಿಲ್ಲ. ಏನೋ ಮಿಸ್ಟೇಕ್ ಮಾಡ್ರು ಅಂತಲೇ ಅನ್ನಿಸ್ತಾ ಇತ್ತು. ಬಟ್ ಲಾಸ್ಟ್ವರೆಗೂ ತೊಗೊಂಬಂದ್ರಲ್ಲ ಗುರು ಮ್ಯಾಚ್ನ. ಎಲ್ಲೋ ಇದ್ದ ಮ್ಯಾಚ್ನ ಎಲ್ಲೋ ತೊಗೊಂಡೋಗ್ಬಿಟ್ಟು ಗೆಲ್ಸ್ಬಿಟ್ರಲ್ಲ ಗುರು ನಮ್ಮ ಆರ್ ಸಿ ಬಿ. ಫಿದಾ ಅವನ ಅಜ್ಜಿ ಇವತ್ತಿನ ಪರ್ಫಾರ್ಮೆನ್ಸ್ ಆರ್ ಸಿ ಬಿಗೆ. ಇವತ್ತು ನಾನು ಮಾತ್ರ ಅಲ್ಲ, ಎಲ್ಲ ಇಡೀ ದೇಶನೇ ಫಿದಾ ಆಗಬೇಕು ಆರ್ ಸಿ ಬಿ ಕೊಡೋಂಥ ಪರ್ಫಾರ್ಮೆನ್ಸ್ಗೆ. ಯಾಕಂದರೆ ಆ ಥರ ಕಮ್ ಬ್ಯಾಕ್ ಮಾಡಿದ್ದು, ಆ ಥರ ಬೌನ್ಸ್ ಬ್ಯಾಕ್ ಆಗಿದ್ದು, ಒಂಥರ ರಿವರ್ಸ್ ಹೊಡೆದ್ರು ಅಂತ ಹೇಳಬೇಕು. ಅವ್ರ ಕೈಲೇ ಇತ್ತು ಮ್ಯಾಚು. ಅವರು ಒಂಥರ ಹಿಡಿಯಿಟ್ಟು ಬುದ್ಧಿ ಮಾಡ್ಕೊಂಡ್ರು ಅಂತ ಹೇಳ್ಬೇಕು. ಆರಾಮಾಗಿ ಮುಗಿಸಿರ್ಬೋದಾಗಿತ್ತು ಅವರು ಮ್ಯಾಚ್ನ. ನೆಟ್ಟಿಗೆ ಡೀಸೆಂಟಾಗಿ ಸ್ಕೋರ್ ಮಾಡ್ಕೊಂಡು ಹೋಗಿತ್ತು ಅಂದ್ರೆ ಅವ್ರು ಸ್ವಲ್ಪ ಇಲ್ಲಾಗರು ನಾವು ಸ್ವಲ್ಪ ಬುಡಕ್ಕೆ ಬರ್ಸ್ಕೊಂಡು ಆಡೋಣ ಅಂತ ಮೆಂಟಾಲಿಟಿ ಬಂತು ಅಂತ ಕಾಣ್ತು ಮುಂಬೈ ಇಂಡಿಯನ್ಸ್ಗೂ ಕೂಡ. ಬುಡಕ್ಕೇನೆ ಬಂದ್ಬಿಡ್ತು ಇದು ಮ್ಯಾಚು. ಸೊ ನಮ್ಮ ಆರ್ ಸಿ ಬಿ ಟಾಸ್ ಗೆದ್ಬಿಟ್ಟು ಇವತ್ತು ಫಸ್ಟು ಬ್ಯಾಟಿಂಗ್ನ ಆಯ್ಕೆ ಮಾಡಿಕೊಂಡ್ರು. ನಾನು ಆಶ್ಚರ್ಯ ಸ್ಟನ್ ಆಗೋಗ್ಬಿಟ್ಟು. ಆರ್ ಸಿ ಬಿ ಯಾವಾಗಲೂ ಬೌಲಿಂಗ್ ಅಂತಲ್ಲಿ ಏನಿದು ಸ್ಪೆಷಲ್ ಆಗಿ, ಅದು ಲಾಸ್ಟ್ ಮ್ಯಾಚ್ ಬೇರೆ ಸಕದಾಗೇನೆ ಬೌಲಿಂಗ್ ಮಾಡ್ಬಿಟ್ಟು ಬೇಗ ಇವ್ರನ್ನ ಆಲ್ ಔಟ್ ಬೇರೆ ಎತ್ತಿದ್ರು. ಏನಕ್ಕೆ ಇವರು ಸಡನ್ ಆಗಿ ಆಲ್ ಆಫ್ ಎ ಸಡನ್ ಬ್ಯಾಟಿಂಗ್ ಆಡ್ತೀವಿ ಅಂತ ಹೇಳ್ತೀರಿ, ನಮಗೆ ಗೊತ್ತಿಲ್ಲ ಏನಕ್ಕೆ ಹಿಂಗೆ ತಗೊಂಡ್ರು. ಈ ಡಿಸಿಷನ್ ಸಿಕ್ಕಾಪಟ್ಟೆ ಆಶ್ಚರ್ಯಕರವಾಗಿತ್ತು. ಈ ಡಿಸಿಷನ್ಗೆ ಎಲ್ಲರೂ ಇವಾಗ ಬೈದಿರೋ, ಇನ್ ಕೇಸ್ ಆರ್ ಸಿ ಬಿ ಸೋತೋಗ್ಬಿಡ್ತಾರೆ ಬಿಡುಗರು, ಆರ್ ಸಿ ಬಿ ನೆಟ್ಟಿಗೆ ಡಿಸಿಷನ್ ಮಾಡಿಲ್ಲ ಅಂತ ಅಂದಿರ್ತಿದ್ವಿ. ನಾನೇ ಅಂದಿರ್ತಿದ್ದೆ ಟು ಬಿ ಆನೆಸ್ಟ್ ಹೇಳಬೇಕು ಅಂದರೆ. ಬಟ್ ಈ ಥರ ಡಿಸಿಷನ್ ಸ್ಮೃತಿ ಮಂದನ ಮಾಡಿದ್ರಲ್ಲ, ಇದು ನೋಡಿ ಕ್ಲಿಕ್ ಆಯಿತು. ಸ್ಮೃತಿ ಮಂದನ ಅವ್ರ ಕ್ಯಾಪ್ಟನ್ಸಿನ ಮೆಚ್ಕೊಬೇಕು. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಫೀಲ್ಡ್ ಪ್ಲೇಸ್ಮೆಂಟ್ ಏನು ಗುರು ಹಿಂಗೆ ಮಾಡ್ತಾ ಇದ್ರು ಹಂಗೆ ಮಾಡಿದ್ರು ಅಂತೆಲ್ಲ ಅನ್ನಿಸ್ಬಿಟ್ಟಿತ್ತು. ಎಲ್ಲ ಗ್ಯಾಪಲ್ಲಿ ಹೋಗ್ತಿದ್ದೆ ವಿಫರ್ಗಳು ಅಂತ. ಬಟ್ ಲಾಸ್ಟಲ್ಲಿ ಏನು ಮೂವ್ಗಳನ್ನ ಮಾಡಿದ್ರು, ಆ್ಯಕ್ಟಿವ್ ಆಗಿ ಏನು ಕಾಣಿಸ್ಕೊಂಡ್ರು, ನಮ್ಮ ಡಾರ್ಲಿಂಗ್ ಸ್ಮೃತಿನ ಮೆಚ್ಕೋಬೇಕು ಗುರು. ಆ ಥರ ಮೂವ್ನ ಮಾಡಿದ್ದು ಲಾಸ್ಟ್ ಮೂಮೆಂಟಲ್ಲಿ. ಸೋಕೆ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಹಿಂಗಿತ್ತು. ಓಪನಿಂಗ್ ಪೇರಿಂದ ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಬರಲಿಲ್ಲ. ಇಬ್ಬರು ಕೂಡ ಬೇಗನೆ ಔಟ್ ಆಗಿದೆ. ಅಟ್ಯಾಕಿಂಗ್ ರೋಲ್ ಆಡೋಕೆ ಹೋದಂಥ ಸ್ಮೃತಿ ಮಂದನ ಕ್ಯಾಚ್ ಕೊಟ್ಟು ಔಟ್ ಆಯಿತು ಅಂತಂದರೆ ಬಂದವರೇ ಔಟ್ ಆಗಿದ್ದು. ಸೋಫಿ ಡಿವೈನು ಬೋಲ್ಡಾಗಿ ಹೋದರು. ಆಮೇಲೆ ಎಕ್ಸ್ಪೆಕ್ಟೇಷನ್ ಇದ್ದು ಆಬ್ವಿಯಸ್ಲಿ ಇವ್ರ ಮೇಲೇ. ಅದು ಯಾವುದೋ ಕಾಸ್ತಾ ಯಾರೋ ಅವ್ರು ಏನು ಆಡಿದ್ರು ಅಂತ ಗೊತ್ತಿಲ್ಲ. ಎಲ್ಲ ಬಾಲು ಡಾಟ್ ಬಾಲ್ ಬಿಟ್ಟು 7ನೇ ಬಾಲ್ಗೆ ಡಕ್ಔಟ್ ಆಗಿಬಿಟ್ಟೇನೆ ಹೋದ್ರು ಅಲ್ಲಿ ಮಕ ಸೋರ್ಕೊಂಡು. ಪೆರಿ ಒಬ್ಬಿಯಸ್ಲಿ ಎಕ್ಸ್ಪೆಕ್ಟೇಷನ್ನು ಸಿಕ್ಕಾಪಟ್ಟೆ ಜಾಸ್ತಿನೇ ಇತ್ತು. ಅದೇ ರೀತಿ ಇವತ್ತು ಪರ್ಫಾರ್ಮ್ ಮಾಡಿ 60+ ರನ್ಸ್. ಯಾರು ಕೂಡ 50ನೇ ಹೊಡೆದಿಲ್ಲ ಗುರು ಇವತ್ತು. 60+ ರನ್ ಹೊಡೆದಿದ್ದಾರೆ ಅಂತಂದರೆ ನಮ್ಮ ಆರ್ ಸಿ ಬಿಯ ಮೇನ್ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದು ಪೆರಿ. ಮತ್ತೆ ಒಂಥರ ಒನ್ ವುಮೆನ್ ಶೋ ಮಾಡಿದ್ರು ಅಂತ ಹೇಳ್ಬೇಕು ಆರ್ ಸಿ ಬಿ ಬ್ಯಾಟಿಂಗ್ ಕಡೆ. ಒಟ್ಟಿನಲ್ಲಿ ಆರ್ ಸಿ ಬಿ ಲಾಸ್ಟ್ ಮ್ಯಾಚ್ ಗೆಲ್ಲೋದ್ರೂ ಕೂಡ ಪಾಲಿದೆ ಅವ್ರದ್ದು, ಈ ಮ್ಯಾಚ್ ಗೆಲ್ಲೋದ್ರೂ ಕೂಡ 100% ಪಾಲಿದೆ. ಯಾಕಂದರೆ ಹೊಡೆದಿರೋಂಥ 135 ರನ್ನಲ್ಲಿ ಇವ್ರದ್ದೇ 60+ ರನ್ಸ್ ಅಂತಂದರೆ ಮೆಜಾರಿಟಿ ಚಂಕ್ ಆಫ್ ದ ರನ್ಸ್ ಬಂದಿರೋದು ಇವ್ರ ಬ್ಯಾಟಿಂಗ್. ಜೊತೆಗೆ ಜಾರ್ಜಿಯಾ ವ್ಯಾರಮ್ ಅವ್ರು ಏನು ಹೊಡೆದ್ರು, ಲಾಸ್ಟ್ ಬಾಲ್ 6 ಹೊಡೆದ್ರಲ್ಲ ಗುರು ಅವ್ರ ಅಜ್ಜಿ, ಅದಂತೂ ನೆನೆಸ್ಕೊಳ್ಳೇಬೇಕು ಆರ್ ಸಿ ಬಿ. ಇವರು 129, ನಾವು 129, 19.5 ಓವರ್ ಆದಾಗ ನಮ್ಮದು 129, ಇವ್ರದ್ದು 129. ಬಟ್ ನಾವು 6 ಹೊಡೆದ್ವಿ. ಜಾರ್ಜಿಯಾ ವ್ಯಾರಮ್ 6 ಹೊಡೆದ್ಬಿಟ್ಟು ಒಂಥರ ಫಿನಿಶಿಂಗ್ ಟಚ್ನ ಸಗದಾಗಿ ಕೊಟ್ಟರು. ಆ ಕ್ರೂಷಿಯಲ್ ರನ್ಸ್ ಏನಿದೆ, 20 ರನ್ಸ್ 19 ರನ್ಸ್ ಏನಿದೆ, ಸೊ ಎಷ್ಟು ರನ್ಸ್ ಗುರು ಹೊಡೆದಿದ್ದವರು ಜಾರ್ಜಿಯಾ ವ್ಯಾರಮ್ ಎಷ್ಟು ನೋಡ್ತಿದ್ದು, ಅದೇ 18 ರನ್, ಸಾರಿ 20 ರನ್ ಹೋಗ್ಬಿಟ್ಟಿದೆ. 18 ರನ್ ಹೊಡೆದ್ರಲ್ಲ ಕ್ರೂಷಿಯಲ್ ರನ್ಸು, ಅದು ಫಾಸ್ಟಾಗಿ ಹೊಡೆದ್ರಲ್ಲ, ಆ ಬಾಟಮಲ್ಲಿ ಬಂದ್ಬಿಟ್ಟು ಅದು ಅಗತ್ಯತೆ ಇತ್ತು. ಸೊ ಅದರಿಂದನೇ ಅದು ಕೂಡ ಸಿಕ್ಕಾಪಟ್ಟೆ ನಮಗೆ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಹೇಳಬೇಕು ನಮ್ಮ ಗೆಲುವಲ್ಲಿ. ಆ ಲಾಸ್ಟ್ ಬಾಲ್ 6 ಏನಿದೆ ಅದು ಒಂಥರ ನಮಗೆ ಕಾಂಟ್ರಿಬ್ಯೂಟ್ ಮಾಡಿದೆ. ಬಟ್ ಎಕ್ಸ್ಟ್ರಾಸ್ ಇಲ್ಲಿ ಕೊಟ್ಟಿದ್ವಿ. ಎಕ್ಸ್ಟ್ರಾಸ್ ಬಗ್ಗೆ ಎಲ್ಲ ಫೋಕಸ್ ಎಲ್ಲ ಇಟ್ಕೊಳ್ಳೋಕೆ ಹೋಗಲ್ಲ. ಯಾಕಂದರೆ ಮ್ಯಾಚ್ ಗೆದ್ಬಿಟ್ಟಿದ್ದೀವಿ ನಾವು. ಸೋತಿತ್ತು ಅಂದರೆ ಅದು ಇದು ಅಂತೆಲ್ಲ ಬ್ಲೇಮ್ ಮಾಡ್ಕೊಂಡು ಕೂತ್ಕೊಂತಿದ್ವಿ. ಗೆದ್ದಿರೋದ್ರಿಂದ ಇವಾಗ ಏನೂ ಮ್ಯಾಟ್ರಿಗೆ ಬರಲ್ಲ. 1 ರನ್ನಿಂದ ಗೆದ್ರು ಗೆಲುವೇನೆ, 7 ರನ್ನಿಂದ ಗೆದ್ರು ಗೆಲುವೇನೆ, 6 ರನ್ನಿಂದ ಗೆದ್ರು ಗೆಲುವೇನೆ. ಅಷ್ಟೇನೆ ನಮಗೆ ಬೇಕಾಗಿರೋದು ಗೆಲುವು ಅಷ್ಟೇನೆ. ಆರ್ ಸಿ ಬಿ 135 ರನ್ನ ಹೊಡಿತಾ ಇದ್ದಂಗೆ ಏನ್ ಗುರು ಇದೆಲ್ಲ ಸ್ಕೋರ್, 150 ಅಟ್ಲೀಸ್ಟ್ ಹೊಡಿಬೇಕಲ್ವಾ. ಕಾಂಪಿಟೇಟಿವ್ ಸ್ಕೋರ್ ಅಲ್ಲ ಇದು. 135 ಎಲ್ಲ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಯಾರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಈ WPL 135 ಎಲ್ಲ ಯಾರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅಂತ ನಮಗೆ ಕ್ವಶನ್ ಬಂದಿದ್ದು. ಬಟ್ ಡಿಫೆಂಡ್ ಮಾಡ್ಕೊಂಡು ತೋರಿಸಿರಲ್ಲ ನಮ್ಮ ಆರ್ ಸಿ ಬಿ ಇವತ್ತು. ಅದು ಎಲಿಮಿನೇಟರ್ ಮ್ಯಾಚಲ್ಲಿ, ಸೆಮಿಫೈನಲ್ ಮ್ಯಾಚಲ್ಲಿ 135 ಡಿಫೆಂಡ್ ಮಾಡ್ಕೊಳೋದು ಏನು ಸುಮ್ಮನೆ ಮಾತಾಗಿರೋ. ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ರೆ. ನನಗೆ ಯಾವುದೋ ಒಂದು ಮ್ಯಾಚ್ ನೆನಪಾಗ್ತಿದೆ ಮಗ, ಚಾಂಪಿಯನ್ಸ್ ಲೀಗ್ ಅಂತ ಕಾಣ್ತದೆ. ಆರ್ ಸಿ ಬಿ ವರ್ಸಸ್ ಮುಂಬೈ ಫೈನಲ್ಲು. 120 130 ಟಾರ್ಗೆಟ್ ಕೊಟ್ಟಿರ್ತಾರೆ ಅನ್ಸುತ್ತೆ ಮುಂಬೈ ಅವರು. ಸೊ ಅವರಲ್ಲಿ ಡಿಫೆಂಡ್ ಮಾಡ್ಕೊಂಡು ಗೆದ್ಬಿಟ್ಟಿರೋ ಫೈನಲ್ಲ. ಆ ಮ್ಯಾಚ್ ಒಂಥರ ಇಲ್ಲಿ ನೆನಪಾಯ್ತು ನನಗೆ. ಅವ್ರು ಮುಂಬೈಗೆ ಆಫ್ ಇಟ್ವಲ್ಲ ನಾವು. ಇದು ಆ್ಯಕ್ಚುಲಿ ಬೇಕಾಗಿದ್ದು. ಎಕ್ಸ್ಪೆಕ್ಟೇಷನ್ ಅಂತೂ ವಿಪರೀತವಾಗಿತ್ತು. ಮುಂಬೈ ಅವ್ರನ್ನೆಲ್ಲ ಮ್ಯಾಚ್ನೆಲ್ಲ ಎಲ್ಲಿ ಒಂದು 15 ಓವರ್ಗೆಲ್ಲ ಬಿಸಾಕ್ತಾರೆ ಬಿಡೋಗರು ಅಷ್ಟೇ ಅಂತ ಅನ್ಕೊಂಡು ಕೂತ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ನಾವು ಆರ್ ಸಿ ಬಿ ಫ್ಯಾನ್ಸ್ಗಳು ಕೂಡ ಹಂಗೆ ಅನ್ಕೊಂಡಿದ್ವಿ. ಹೌದು, ಲಾಸ್ಟ್ ಮ್ಯಾಚ್ ಉಡಾಯಿಸ್ಕೊಂಡು ದಬಾಕೊಂಡ್ಬಿಟ್ಟಿದ್ರು ಮುಂಬೈ ಇಂಡಿಯನ್ಸ್ ಅವರು. ನೋಡಿ ಮುಂಬೈ ಇಂಡಿಯನ್ಸ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಗೆಲ್ಲೋದ್ರು ಸುಮ್ಮನೆ ಮಾತಾಗೋರು. ಅದು ಅಂಥ ಬಲಿಷ್ಠವಾಗಿರುವಂಥ ಬ್ಯಾಟಿಂಗ್ ಏನು ಬಲಿಷ್ಠ
ಕಾಣಿಸ್ತಿಲ್ಲ, ಅಲ್ಲೆಲ್ಲ ಡುಬಾಕಾಗಿ ಹೋಗ್ಬಿಟ್ಟಿದ್ದಾರೆ ಇವಾಗ. ಲಾಸ್ಟ್ ಮ್ಯಾಚ್ದು ಒಂಥರ ಕಾನ್ಫಿಡೆನ್ಸ್ ಏನಿತ್ತು ಅವ್ರದ್ದು ಸಿಕ್ಕಾಪಟ್ಟೆ ಕುಗ್ಗೋಗ್ಬಿಟ್ಟಿತ್ತು ಅಂತ ಹೇಳ್ಬೇಕು. ಆ ಥರ ಸೋತಾದ್ಮೇಲೆ ಬಟ್ ಈ ಮ್ಯಾಚ್ ಸ್ವಲ್ಪ ಕ್ಲೋಸಿಗೆ ಬಂತು. ಲಾಸ್ಟ್ ಮ್ಯಾಚ್ ಥರ ಏನು ವರ್ಷಾಗಿ ಆಡಲಿಲ್ಲ, ಈ ಮ್ಯಾಚ್ ಸಿಕ್ಕಾಪಟ್ಟೆ ಕ್ಲೋಸಿಗೆ ಬಂತು. ನಾವೇನು ಅನ್ಕೊಂಡಿದ್ವಿ, ಹರ್ಮನ್ಪ್ರೀತ್ ಕೌರ್ ಇರೋವರೆಗೂ ಮ್ಯಾಚ್ ಅವ್ರ ಕೈಲೇನೆ. ಹೌದು, ಹರ್ಮನ್ಪ್ರೀತ್ ಕೌರ್ ಇರೋವರೆಗೂ ಮ್ಯಾಚ್ ಅವ್ರ ಕೈಲಿ, ಯಾಕಂದರೆ ಯಾವಾಗ ಬೇಕಾದ್ರೂ ಗೇಮನ್ನು ಚೇಂಜ್ ಮಾಡೋದು ಹರ್ಮನ್ಪ್ರೀತ್ ಕೌರು. ಹಂಗೆ ಅಮಿಲೆ ಕೀರು ಹೊಡಿತಾರೆ ಅಂತ ಅನ್ಕೊಂಡಿದ್ದಪ್ಪ. ಅವ್ರು ನೋಡೋ ಸ್ಟ್ರೈಕೆ ಅವ್ರಿಗೊಂಥರ ಭಯ ಆಗೋಗ್ಬಿಡೈತೆ, ಎಲ್ಲ ನನ್ನ ಮೇಲೆ ಬಿಡಂಬ ಬಂದ್ಬಿಡುತ್ತೆ ಅಂತ ಅವ್ರು ಸ್ಟ್ರೈಕ್ ತಗೊಳಕ್ಕೆ ರೆಡಿ ಇಲ್ಲ ಅಲ್ಲಿ ಲಾಸ್ಟ್ ಅವ್ರಲ್ಲಿ. ಆ ಥರ ಪೂಜಾ ವಸ್ತ್ರಕ್ಕಾಗಿಯೇ ಸ್ಟ್ರೈಕ್ ಕೊಡ್ತಾ ಇದ್ದಾರೆ. ನನಗೆ ಆ ಥರ ಆ ಮೂವ್ ಏನಕ್ಕೆ ಮಾಡ್ರು ಅಂತ ಗೊತ್ತಿಲ್ಲ, ಅವ್ರ ಆ್ಯಂಗಲಲ್ಲಿ ನೋಡೋಕೆ ಹೋಯ್ತು ಅಂತ ನಾನು ಹೇಳ್ತಾ ಇರೋದು. ಒಟ್ಟಿನಲ್ಲಿ ನಮ್ಮ RCBಯ ಬೌಲಿಂಗ್ ಏನಿತ್ತು ಒಂಥರ ಆನ್ ಪಾಯಿಂಟ್ ಅಂತ ಹೇಳಬೇಕು. ಅಲ್ಲಿ ಮ್ಯಾಥ್ಯೂಸ್ ಅವರ ವಿಕೆಟ್ ತೆಗೆದಾಗಿರ್ಬೋದು, ನ್ಯಾಟ್ ಸೇವರ್ ಬ್ರಂಟ್ ಅವರ ವಿಕೆಟ್ ತೆಗೆದು, ಯಶ್ತಿಕಾ ಭಾಟಿಯಾ ಅವ್ರ ವಿಕೆಟ್ ತೆಗೆದಾಗಿರ್ಬೋದು, ಎಕ್ಸ್ಪೆಷಲಿ ಶ್ರೇಯಾಂಕ ಪಾಟೀಲ್ ಅವ್ರು ಬಂದ್ಬಿಟ್ಟು ನನಗೆ ಏನು ಗೊತ್ತಾ ಮಗ, ಲಾಸ್ಟ್ ಮೂರು ಓವರ್ ಮಾಡಲ್ಲ, ಅದೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ನನಗೆ 20 ಓವರಲ್ಲಿ ಏನು ಮಾಡಿದ್ರು ಅವೆಲ್ಲ ಏನು ಬೇಕಾಗಿಲ್ಲ. ಲಾಸ್ಟ್ 3 ಓವರು ಕ್ರೂಷಿಯಲ್ ಓವರ್ಸ್ ಏನಿತ್ತು ಶ್ರೇಯಾಂಕ ಪಾಟೀಲ್ ಮಾಡಿದ್ರು. 18ನೇ ಓವರ್, 19ನೇ ಓವರ್ ಮಾಡಿದ್ದು ಮೊಲಿನಿ ಅವರು, ಅದಂತೂ ಸಖತ್ ಬೊಂಬಾಟ್ ಓವರ್ ಅಂತ ಹೇಳಬೇಕು. ಅದಾದ್ಮೇಲೆ 20ನೇ ಓವರು ಆಶಾ ಶೋಭಣ್ಣ, ಈ ನಮ್ಮ ಶೋಭಾಕ ಅಂತೂ ಒಂಥರ ಇವತ್ತು ಮಿಂಚ್ಬಿಟ್ರು ಅಂತ ಹೇಳಬೇಕು ಗುರು. ಈ 3 ಜನದ ಕಾಂಟ್ರಿಬ್ಯೂಷನ್ ಇದೆ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ. ಆ ಲಾಸ್ಟ್ 3 ಓವರ್ ಏನು ರೆಸ್ಟ್ರಿಕ್ಟ್ ಮಾಡೋರು, ಏನು ಎಳೆದ್ರೋಗರು ಹಂಗೆ ಹಾಕೊಂಡು ಎಲ್ಲೋ ತೊಗೊಂಡೋಗ್ತಿರೋ ಮ್ಯಾಚ್ನ ಹರ್ಮನ್ಪ್ರೀತ್ ಕೌರ್ ಮತ್ತು ಅಮಿಲಿಯಾ ಸೇರ್ಕೊಂಡು ಒಂಥರ ಒಂಥರ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿಕೊಂಡು ಏನೋ ಡೀಸೆಂಟಾಗಿ ಆರಾಮಾಗಿ ಗೆದ್ಕೊಂಡು ಹೋಗೋಣ ಅನ್ನೋ ಥರ ನೋಡ್ತಾ ಇದ್ರು. ಸ್ವಲ್ಪ ಅಗ್ರೆಸಿವ್ ಆಗಿ ಆಡಲಿಲ್ಲ ಅವರು, ಸ್ವಲ್ಪ ಅಗ್ರೆಸಿವ್ ಆಗಿ ಏನಾದ್ರು ಆಡಿತ್ತು ಅಂದರೆ ಬಹುಶಃ ಗೆದ್ದಿರ್ಬೋದಾಗಿತ್ತೇನೋ. ನೋಡ್ಕೊಂಡು ಆಡೋ ಥರ ಆಡ್ತಾ ಇದ್ರು. ಅವ್ರು ಬುಡಕ್ಕೇನೆ ಬಂದ್ಬಿಡ್ತು ಅಷ್ಟೇ ಅದು ಮ್ಯಾಚ್. ಹರ್ಮನ್ಪ್ರೀತ್ ಔಟ್ ಆಗ್ತಾ ಇದ್ದಂಗೆ RCB ಸ್ವಲ್ಪ ಲೈಟಾಗಿ ಹಂಗೆ ಗ್ರಾಫ್ ಮೇಲ್ಗಡೆ ಹೋಗಿ ಸ್ಟಾರ್ಟ್ ಆಯಿತು. ಹರ್ಮನ್ಪ್ರೀತ್ ಇದ್ದಾಗ RCBದು ಅಷ್ಟು ಇರಲಿಲ್ಲ. ಅಂದರೆ RCB ವಿನಿಂಗ್ ಪಾಸಿಬಿಲಿಟಿ ಏನಿತ್ತು ಅದು ಆಲ್ಮೋಸ್ಟ್ ಒಂದು 70% ಇವ್ರ ಕಡೆನೇ ಇತ್ತು, ಮುಂಬೈ ಇಂಡಿಯನ್ಸ್ ಕಡೆ. ನಮ್ಮದು ಎಷ್ಟೊಂದು 30 to 20% ಅಷ್ಟೇ ಇದ್ದು. ಹರ್ಮನ್ಪ್ರೀತ್ ವಿಕೆಟ್ ಯಾವಾಗ ಬಿತ್ತೋ, ಶ್ರೇಯಾಂಕ ಪಾಟೀಲ್ ಯಾವಾಗ ವಿಕೆಟ್ ತೆಗೆದ್ರು, ಇನ್ಫ್ಯಾಕ್ಟ್ ಅದಕ್ಕಿಂತ ಮುಂಚೆನೇ ತೆಗೆದಿರ್ಬೋದಾಗಿತ್ತು. ರಿಷಾ ಘೋಷ್ ಒಂದು ಸ್ಟಂಪ್ನ ಬಿಟ್ಟರು. ಅದಾದಮೇಲೆ ಅದೇ ಓವರಲ್ಲಿ ಮತ್ತೆ ಔಟ್ ಅವರು ಶ್ರೇಯಾಂಕ ಪಾಟೀಲ್ಗೆ. ಸೊ ಶ್ರೇಯಾಂಕ ಪಾಟೀಲ್ದು 18ನೇ ಓವರು, 19ನೇ ಓವರು ಮೊಲಿನಿ ಅವ್ರದ್ದು ಸಿಕ್ಕಾಪಟ್ಟೆ ಎಕನಾಮಿಕಲ್ ಆಗಿ ಮಾಡಿದರೆ, ಜೊತೆಗೆ ವಿಕೆಟ್ಸ್ ಕೂಡ ಬಿತ್ತು. ಸ್ಟಂಪ್ ಮೇಲೆ ಸ್ಟಂಪ್ ಬೇರೆ ಆದರು. ಸೊ ಒಂಥರ ಎಕ್ಸಲೆಂಟ್ ಓವರ್ ಅಂತ ಹೇಳಬೇಕು 19ನೇ ಓವರು. 20ನೇ ಓವರ್ ಅಂತೂ ಕೇಳಂಗೇನೆ ಇಲ್ಲ. ಇನ್ನು ಬೇರೆ ಬೌಲರ್ಸ್ಗಳಿದ್ರು, ಬಟ್ ಸ್ಪಿನ್ನರೇ ಬೇಕು ಅಂತ ತೊಗೊಂಬಂದ್ರಲ್ಲ ಸ್ಮೃತಿ ಮಂದನ. ಇವರ ಒಂದು ಅನಾಲಿಸಿಸ್ ಏನಿದೆ, ಇವರ ಒಂದು ಸ್ಟ್ರಾಟಜಿ ಏನಿದೆ, ಇದು ಪಕ್ಕಾ ವರ್ಕೌಟ್ ಆಗಿದೆ ಅಂತ ಹೇಳ್ಬೇಕು. ಲಾಸ್ಟ್ ಓವರು 12 ರನ್ನು, ಲಾಸ್ಟ್ ಬಾಲ್ 7 ರನ್ನು ಬೇಕಾಗಿದ್ದು. ಲಾಸ್ಟ್ ಬಾಲ್ 6 ಕಿಕ್ಸ್ ಹೋಗ್ಬಿಟ್ಟತ್ತು ಅಂತ ಅನ್ಕೊಂಡಿದ್ದು. ಯಾರು ಅಲಾಕ್ ಶಾಟ್ ಇಕ್ಬಿಡ್ತಾರ ಗುರು, ಅದು ಯಾವುದೋ ಒಂದು ಮ್ಯಾಚಲ್ಲಿ ಸಜನಾ ಅವ್ರು ಇಕ್ಕಿದ್ರಲ್ಲ ಆ ಥರ ಏನೋ ಲಾಸ್ಟ್ ಬಾಲ್ ಏನಾದ್ರು ಇಟ್ಬಿಡ್ತಾರ ಅಂತ ಡರ್ ಶುರುವಾಗಿತ್ತು. ಬಟ್ ಆದರೂ ಕೂಡ ಕಾನ್ಫಿಡೆನ್ಸ್ ಇತ್ತು ಆಶಾಕನ ಮೇಲೆ, ಏನಾರೋ ಮಾಡ್ತಾರೆ, ಏನೋ ಇಲ್ಲ ಅಜ್ಜಿ ತಿರುಗ್ತೈತೆ ಬಾಲು, ಪಕ್ಕ ಆಗಲ್ಲ ಇವ್ರ ಕೈಲಿ ಅಂತ. ಸೊ ಅದೇ ಥರನೇ ಮಾಡಿದ್ರು. ಬರ್ರೀ ಫ್ರಂಟ್ ಫುಟ್ ಬರ್ತಾರೆ, ಬಾಲೇ ನೋಡ್ತಾ ಇಲ್ಲ ಅಲ್ಲಿ ಮುಂಬೈ ಇಂಡಿಯನ್ಸ್. ಬರ್ರೀ ಫ್ರಂಟ್ ಫುಟ್ ಬರ್ತಾರೆ. ಸ್ಟಂಪೇ ಎಷ್ಟೊಂದು ಸಲ ಆಗಬೇಕಾಗಿತ್ತಲ್ಲ ಅವರು. ಬಾಲ್ ಕನೆಕ್ಟ್ ಆಗ್ತಿತ್ತು ಅಷ್ಟೇ, ಎಡ್ಜಿಗೆ ಬಿತ್ಕೊಂಡು ಹೋಗ್ತಿತ್ತು. ಸೊ ಓಕೆ, ಅಂತೂ ಇಂತೂ ಫೈನಲ್ಗೆ ಕ್ವಾಲಿಫೈ ಆಗಿದೆ ಮುಂಬೈ. ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ 17ನೇ ತಾರೀಕು ಫೈನಲ್ ಎಲ್ಲ ಬರ್ದಿಟ್ಕೊಬಿಡಿ. ಮುಂಬೈಗೆ ಹೊಡೆದು ಮನೆಗೆ ಕಳಿಸಿದೀವಿ ಶಿಸ್ತಾಗಿ. ಏನು ಎಲ್ಲ ಸಲ ನೀವೇ ಫೈನಲ್ ಆಡಬೇಕಾ, ನೀವೇ ಎತ್ಕೊಂಡು ಹೋಗ್ಬೇಕಾ ಟ್ರೋಫಿನ? ನಾವು ಬತ್ತೀವಮ್ಮ ಅಂತ ತೋರಿಸಿದ್ದೀವಿ ಮುಂಬೈ ಇಂಡಿಯನ್ಸ್ಗೆ ಏನಕ್ಕೆ ಎಲ್ಲರಿಗೂ ತೋರಿಸಿದ್ವಿ ನಾವು ಫೈನಲ್ ಆಡ್ತೀವಿ ಅಂತ. ನೋಡೋಣ ಗುರು, ಈ ಸಲ ಏನೋ ಟ್ರೋಫಿಗೆ ಎತ್ಬಿಡ್ತವ್ರೆ ನಾವು RCB. ಈ ಸಲ ಬಿಡಿ, ಜಾಸ್ತಿ ಹೇಳೋಕೆ ಹೋಗಲ್ಲ, ಆಮೇಲೆ ಎಲ್ಲ ಉಗಿತೀರ ಈ ಕಾಮೆಂಟ್ ಸೆಕ್ಷನಲ್ಲಿ. ಸೊ ಓಕೆ, ಏನಿಸ್ತು ಮ್ಯಾಚ್? ನನಗಂತೂ ಸಿಕ್ಕಾಬಿಟ್ಟು ಒಂಥರ ಮ್ಯಾಚ್ ಟು ರಿಮೆಂಬರ್ ಅಂತ ಅನ್ನಿಸ್ಬಿಡ್ತು ಈ ಮ್ಯಾಚ್ ನೋಡ್ತವ್ರೆ. ಸಿಗೋಣ, ಬಾ.